ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ವಾರದಲ್ಲಿ ಮಗು ಹುಟ್ಟಿದ್ರೆ ತುಂಬ ಒಳ್ಳೆಯದು ಅನ್ನೋದನ್ನು ನೋಡೋಣ. ಸೊ ಆಲ್ಮೋಸ್ಟ್ ಆಗಿ 37 ವಾರದ ನಂತರ ಡಾಕ್ಟರ್ಸ್ ಬಂದು ಪ್ರಿಫರ್ ಮಾಡೋದು ನಿಮಗೆ ಯಾವಾಗ ಡೆಲಿವರಿ ಆದರೆ ಒಳ್ಳೆಯದು ಅನ್ನೋದನ್ನು. ಈಗ ಬಂದು ಉದಾಹರಣೆಗೆ ನಿಮಗೆ ಬಂದು ಈಗ 36 ವಾರ ಆಗಿದೆ, ನಿಮಗೆ ಲೈಟಾಗಿ ಪೇಯ್ನ್ ಇದೆ ಅಂದರೆ ಹುಷಾರಾಗಿರಿ. ಇನ್ನೊಂದು ವಾರ ಆದರೂ ಅಟ್ಲೀಸ್ಟ್ ನೀವು ಬಂದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಿಮಗೆ 37 ವೀಕ್ ಆಫ್ಟರ್ ನಿಮಗೆ ಬಂದು ಒಂದು ಹೆಲ್ದಿ ಬೇಬಿ ಆಗುತ್ತೆ ಅನ್ನೋ ಥರ. ಸೊ 37 ವೀಕ್ ಯಾಕೆ ಅಂತಾರೆ ಅಂತಂದ್ರೆ 37 ವೀಕ್ ಅಲ್ಲಿ ಬಂದು ಮಗು ತನ್ನಿಂತಾನೆ ಉಸಿರಾಡೋದಕ್ಕೆ ಮತ್ತೆ ಎಲ್ಲಾನು 33 ವಾರದಲ್ಲಿ ಹೊಟ್ಟೆಯಲ್ಲಿ ಅದು ಡೆವಲಪ್ಮೆಂಟ್ ಚೆನ್ನಾಗಿದ್ದಿರುತ್ತೆ. ಸೊ ಅದು 37 ವಾರ ಅನ್ನುವಾಗ ಒಂದು ಒಳ್ಳೆ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುತ್ತೆ, ಆರ್ಗನ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಬೇಬಿ ಹೊರಗಡೆ ಬಂದ ಮೇಲೆ ತನ್ನಿಂತಾನೆ ಸರ್ವೈವ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ಅಟ್ಲೀಸ್ಟ್ 37 ವೀಕ್ ಆಗಲಿ, ಅಲ್ಲಿವರೆಗೂ ನೀವು ಬಂದು ವೆಯ್ಟ್ ಮಾಡಬೇಕು, ಇಲ್ಲ ಅದ್ರ ಮೇಲೆ ಆದ್ರೂ ಓಕೆ ಅಂತ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ದಿನಗಳನ್ನ ನೋಡೋದು, ನನಗಿಂಥ ದಿನ ಇದ್ರೆ ಮಗು ಆದರೆ ಒಳ್ಳೆಯದು, ಜ್ಯೋತಿಷ್ಯಗಳನ್ನ ನೋಡಿ ಇ.ಡಿ. ಡೇಟ್ ಮುಂಚೆನೇ ಬಂದು ಡೆಲಿವರಿ ಮಾಡಿಸ್ಕೊಳ್ಳೋದು, ಆಮೇಲೆ ಬಂದು ಇ.ಡಿ. ಡೇಟ್ ಆದಮೇಲೆ ಮಾಡಿಸ್ಕೊಳ್ತೀವಿ ಅನ್ನೋ ಥರ ಕೆಲವರು. ಸೊ ಇಂಥದ್ವೆಲ್ಲ ಮಾಡೋಕ್ಕೆ ಹೋಗಬೇಡಿ. 37 ವಾರ ಆದಮೇಲೆ ನಿಮ್ಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು. ಇದು ಬಂದು ಫುಲ್ಲಿ ಕಾಮನ್ನೇ. ನನಗೆ ಬಂದು ಫಸ್ಟ್ ಪ್ರೆಗ್ನೆನ್ಸಿ 39 ವೀಕ್ ಕಂಪ್ಲೀಟ್ ಆಗಿ 5 ದಿವಸ ಆಗಿತ್ತು. ಇದು ಬಂದು ಸೆಕೆಂಡ್ ಪ್ರೆಗ್ನೆನ್ಸಿ ಬಂದು 39 ವೀಕ್ ಕರೆಕ್ಟಾಗಿತ್ತು. ಸೊ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಸೊ ಅದಕ್ಕೆ ಬೇಗ ಬೇಬಿ ಕೂಡ ಕರೆಕ್ಟ್ ಆದಂಥ ರೀತಿಯಲ್ಲಿ ಪೇಯ್ನ್, 2 ಡೆಲಿವರಿನೂ ಸಿ ಸೆಕ್ಷನ್ ಆಗಿದ್ರು ಕೂಡ ಪೇಯ್ನ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಯಿತು ನನಗೆ. ಫಸ್ಟ್ ಪ್ರೆಗ್ನೆನ್ಸಿ ಬ್ರೀಚ್ ಪ್ರೆಸೆಂಟೇಷನ್ ಆಗಿದ್ದ ಕಾರಣದಿಂದ ನಾರ್ಮಲ್ ಡೆಲಿವರಿ ಆಗಲಿಲ್ಲ, ಸಿ ಸೆಕ್ಷನ್ನೇ ಮಾಡಿದ್ರು. ಸೊ ಆ ಕಾರಣದಿಂದನೇ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಸಿ ಸೆಕ್ಷನ್ನೇ ಮಾಡಿಸ್ಕೋಬಹುದು ಅನ್ನೋ ಥರ ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು. ಸೊ ನಾರ್ಮಲ್ ಮಾಡ್ತೀವಿ ಅಂದ್ರು. ಸೊ ನನಗೆ ಅವಾಗ ಇದ್ದಿದ್ದಂಥ ಒಂದು ಮೈಂಡ್ ಸೆಟ್, ನನಗೆ ಅವಾಗೆಲ್ಲ ಅಷ್ಟೊಂದು ಇದ್ರ ತಿಳುವಳಿಕೆ ಇಲ್ಲದೆ ಸೊ ಸಿ ಸೆಕ್ಷನ್ನೇ ಮಾಡಿಸ್ಕೊಂಡಿದ್ದು ನಾನು. ಬೇಬಿ ಬ್ರೀಚ್ ಏನಿರಲಿಲ್ಲ, ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದ ನಂದು 2ನೇ ಮಗ. ಸೊ ಇದೇನಂತಂದ್ರೆ ನಮಗೆ 37 ವೀಕ್ ಅನ್ನೋದು ಒಂದು ಸೇಫ್ ಝೋನು. 37 ವೀಕಲ್ಲಿ ಮಗು ಆಗೋದು. ಸೊ ನೀವು ಅದಕ್ಕೆ ಮುಂಚೆ ಡೆಲಿವರಿ ಮಾಡಿಸ್ಕೊತೀರಾ ಅಂದರೆ ಬೇಬಿಗಿನ್ನೂ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ. ಬೇಬಿಗಿನ್ನೂ ಏನಾದರೂ ಒಂದು ಹೆಲ್ದಿ ಡೆವಲಪ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ನಾವು ಬೇಗ ಮಗು ಮಾಡ್ಕೊಳೋವಾಗ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ. ಸೊ 37 ವೀಕ್ ಆಫ್ಟರ್ 37, 38, 39, 40 ಇಷ್ಟು ಬಂದು ಒಂದು ಒಳ್ಳೆಯ ಪೀರಿಯಡ್. ಅದಾದ್ಮೇಲೆ ಮಾಡ್ಬೋದಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇ.ಡಿ. ಡೇಟ್ ಆದ್ಮೇಲೆ ತುಂಬಾ ವಾರಗಳು ಬಂದು ಕಡ್ದು ಹೋಗಬಾರ್ದು. ಇದು ನಿಮಗೂ ತೊಂದರೆ, ಮಗುಗೂ ತೊಂದರೆ. ಡ್ಯೂ ಡೇಟ್ ಏನಿರುತ್ತೆ ಆ ಟೈಮ್ಗೂ ಮುಂಚೆ ಒಂದು ಲೆವೆಲ್ಗಾದ್ರೂ ಓಕೆ. ಒಂದ್ ವೇಳೆ ಡ್ಯೂ ಡೇಟ್ ಆದ್ಮೇಲೆ ಒಂದು 2-3 ದಿವಸದಲ್ಲಾದ್ರೂ ಓಕೆ. ತುಂಬಾ ಈ 41 ವಾರ 42 ವಾರ ಅಂತ ಹೇಳುವಾಗ ಏನಾದ್ರೂ ಒಂದು ಕಾಂಪ್ಲಿಕೇಶನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಮಗೆ ಈ ಫಲ ಅನ್ನೋದು, ಈಗ ನೀವು ಬಾಳೆಹಣ್ಣೆ ಆಗ್ಬೋದು, ಇಲ್ಲ ಹಣ್ಣೆ ಆಗ್ಬೋದು, ಮರದಲ್ಲಿ ಬಿಟ್ರೆ ಒಂದು ಒಳ್ಳೆ ಹಣ್ಣಾಗುತ್ತೆ ಅಂತ ಬಿಡ್ತೀವಿ. ತುಂಬಾ ದಿವಸ ಬಿಟ್ರೆ ಅದೇನಾಗುತ್ತೆ, ಅದೇ ಥರನೇ ನಾವು ಕೂಡ. ಸೊ ಬೇಬಿ ಹೊಟ್ಟೆಯಲ್ಲಿ ಚೆನ್ನಾಗಿ ಫಾರ್ಮ್ ಆಗಿ ಒಂದು ಹೆಲ್ದಿ ಬೇಬಿ ನಮಗೆ ಬೇಗ ಆಗ್ಬಿಡ್ಬೇಕು. 40 ವಾರ ಅನ್ನೋದು ಒಂದು ಒಳ್ಳೆ ವಿಷಯ. ಅದಕ್ಕೆ ಮೇಲೆ ನೀವು ಮಾಡ್ಕೊಳ್ಳೋದೇ ಆಗಲಿ, ಇಲ್ಲ ಅದಕ್ಕೆ ಒಳಗಡೆ ತುಂಬ ಬೇಗ ಮಾಡ್ಕೊಳ್ಳೋದೇ ಆಗಲಿ, ಎರಡೂ ತಪ್ಪು. ಸೊ ಆದಷ್ಟು 37 ವಾರ, 38, 39, 40 ಈ 4 ವಾರ ಏನಿದೆ ಇದರಲ್ಲಿ ನೀವು ಡೆಲಿವರಿಗಳನ್ನು ಮಾಡಿಸ್ಕೋಬೋದು. ಒಂದು ವೇಳೆ ಈ ಟೈಮಲ್ಲಿ ನಿಮಗೆ ಪೇಯ್ನ್ ಬಂತು ಅಂದ್ರೂ ಓಕೆ, ಇಲ್ಲ ಪೇಯ್ನೇ ಬಂದಿಲ್ಲ ಅಂದ್ರೂ ಓಕೆ. ಪೇಯ್ನ್ ಬಂದಿಲ್ಲ ಅಂದ್ರೂ 39 ವೀಕ್ಸ್ವರೆಗೂ ಮಾಡ್ಕೋಬೋದು. ಆದರೆ ಸೂಕ್ತವಾದಂಥ ಸಮಯ 37 ಆಫ್ಟರೇನೆ. ಸೊ ಅದಕ್ಕೆ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಅಷ್ಟೇ ನನಗೆ ಬೇಗ ಡೆಲಿವರಿ ಆಗಬೇಕು, ನಮ್ಮ ಫ್ಯಾಮಿಲಿ ಜ್ಯೋತಿಷಿಗಳು ಈ ಥರ ಹೇಳಿದ್ದಾರೆ, ನಮ್ಮ ಮಾವನವ್ರು ಹಂಗೆ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ ಅಂತೇಳಿ ತುಂಬ ಜನ ಬಂದು, ಸೊ ಹಾಸ್ಪಿಟ್ಲಲ್ಲೂ ತುಂಬ ಜನ ನೋಡಿದ್ದೀನಿ, ಆ ಡೇಟ್ ಕುದುರಿಸ್ಕೊಂಡು ಬಂದಿದ್ದೀನಿ ಡಾಕ್ಟರ್, ನನಗೆ ಈ ಟೈಮಲ್ಲಿ ಸಿ ಸೆಕ್ಷನ್ ಮಾಡಿ ಅನ್ನೋ ಥರ ಎಲ್ಲ ಕೇಳ್ತಾರೆ. ಆ ಥರ ಅಲ್ಲ. ಸೊ ನನಗೆ ಬಂದು ಡಾಕ್ಟರ್ ಏನು ಹೇಳಿದರು ಅಂತಂದರೆ ಈ ಟೈಮ್ ಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಮಾಡ್ಬೋದಮ್ಮ, ನಿನಗೆ ಇನ್ನೂ 15 ದಿವಸ ಟೈಮ್ ಇದೆ, ಈ ಟೈಮಲ್ಲಿ ನೀನು ಯಾವಾಗ ಹೇಳಿದ್ರು ನಾವು ಸಿ ಸೆಕ್ಷನ್ ಮಾಡ್ತೀವಿ. ಸೊ ಬೇಬಿಗೆ ಸೇಫೇನೆ, ಏನು ತೊಂದರೆ ಇಲ್ಲ ಅಂದರು. ಆ ಟೈಮ್ ನನಗೆ ಬಂದು 39 ವೀಕೇ ಆಗಿತ್ತು. ಇನ್ನು 15 ದಿವಸ ಅಂತ ಅವ್ರು ಯಾಕೆ ಹೇಳಿದ್ರು ಅಂತಂದರೆ 39 ವೀಕ್ ಬಂದು ರನ್ನಿಂಗ್ ಇತ್ತು. 40 ವೀಕ್ ಆ ಲೆಕ್ಕಕ್ಕೆ ನೀವು ಯೋಚನೆ ಮಾಡಿ. ಈ 39 ವೀಕಲ್ಲಿ ಇದ್ದಂಥ 7 ದಿನ, 40 ವೀಕಲ್ಲಿ ಇದ್ದಂಥ 7 ದಿನ, 15 ದಿವಸ ಲೆಕ್ಕ ಬರುತ್ತಲ್ಲ. ಸೊ ಆ ಒಂದು ಆಸುಪಾಸ್ನಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂದರೆ 14 ದಿವಸ ಆಸುಪಾಸ್ನಲ್ಲಿ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಅಂತ. ನಾನೇನು ಮಾಡಿದೆ ಅಂತಂದರೆ ಒಂದು 5-6 ದಿವಸ ಮುಂದಕ್ಕೆ ಬಿಟ್ಟೆ. ಆದರೆ ಅದೇನಾಯಿತು ಅಂತಂದರೆ ನನಗೆ ಬೇಗ ಪೇಯ್ನ್ ಆಯಿತು, ಬಂತು. ಅವತ್ತಿನ ದಿನ ಯಾವತ್ತು ನಾನು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬಂದನೋ, ಫೆಬ್ರವರಿ 6 ಫ್ರೈಡೆ ಬಂದನೋ, ಫೆಬ್ರವರಿ 6 ಫ್ರೈಡೆ ಈವ್ನಿಂಗ್ ನೈಟಿಂದನೇ ಸ್ಟಾರ್ಟ್ ಆಯಿತು ನೋವು.
ಫೆಬ್ರವರಿ 7 ನನಗೆ ಮಾರ್ನಿಂಗ್ 7:30ಗೆಲ್ಲ ಹಾಸ್ಪಿಟ್ಲಲ್ಲಿ ಇದ್ವಿ. ನನಗೆ ಬಂದು 9:40ಗೆಲ್ಲೂ ಬೇಬಿನ ಹೊರಗೆ ತೆಗೆದ್ರು. ಸೊ ಇದು ಬಂದು ಪ್ರಾಸೆಸ್ಸು. ಸೊ ನಮಗೆ ನೋವು ಬಂದರೆ ಅದು ಪಾಸಿಬಲ್ ನೋಡಿಕೊಂಡು ನಾರ್ಮಲಾಗಿ ಸಿ ಸೆಕ್ಷನ್ ನೋಡ್ಕೊಂಡು ಮಾಡ್ತಾರೆ. ನೋವು ಬಂದಿಲ್ಲ ಅಂದ್ರೂ ಆ ಟೈಮ್ಗೆ ಡಾಕ್ಟರ್ ಹತ್ರ ಹೋಗೋದು ತುಂಬ ಮುಖ್ಯ. ಈ ತಿಳುವಳಿಕೆ ಎಲ್ಲರಲ್ಲೂ ಇರಬೇಕು. ಯಾಕಂದರೆ ತುಂಬ ಜನ ಇಡಿ ಡೇಟ್ ಬರಲಿ, ನೋವು ಬರಲಿ, ಈಗಲೇ ಹೋದರೆ ಸಿ ಸೆಕ್ಷನ್ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ನೀವು ಅನ್ಕೋಬೋದು ಎಲ್ಲ ಹಾಸ್ಪಿಟ್ಲಲ್ಲೂ ಸ್ಕ್ಯಾಮ್ ನಡೆಯಲ್ಲ. ನೀವು ಹಂಗೆ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ. ಪ್ರೈವೇಟ್ ಎಷ್ಟೋ ಒಳ್ಳೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೂಡ ಸಿ ಸೆಕ್ಷನ್ ಬೇಡ, ನಾರ್ಮಲ್ ಟ್ರೈ ಮಾಡೋಣ ಅಂತಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ನಾರ್ಮಲ್ ಟ್ರೈ ಮಾಡ್ತಾರೆ. ಸೊ ನೀವು ಆ ಥರ ಎಲ್ಲ ವರಿ ಮಾಡಬೇಡಿ, ದುಡ್ಡುಗೋಸ್ಕರ ಸ್ಕ್ಯಾಮ್ ನಡೆಯುತ್ತೆ ಅಂತ. ಇದು ಎಲ್ಲ ಕಡೆ ನಡೆಯಲ್ಲ. ನೀವು ಫಸ್ಟು ಚೂಸ್ ಮಾಡುವಂಥ ಹಾಸ್ಪಿಟ್ಲ್ ಒಂದು ಒಳ್ಳೆ ಬೆಸ್ಟ್ ರಿವ್ಯೂಸ್ ಇದೆಯಾ ತಿಳ್ಕೊಳ್ಳಿ, ಅಕ್ಕಪಕ್ಕ ಸುತ್ತಮುತ್ತ ತಿಳ್ಕೊಂಡು ಅದ್ರ ಬಗ್ಗೆ ಗ್ಯಾದರ್ ಮಾಡಿಕೊಂಡು ನೀವು ಹಾಸ್ಪಿಟಲ್ ಚೂಸ್ ಮಾಡ್ಕೋಬೇಕು. ಡಾಕ್ಟ್ರು ಅಷ್ಟೇ, ನೀವು ಡಾಕ್ಟರ್ ಹತ್ರ ಕೇಳಬೇಕು ಮೊದಲೇ, ಡಾಕ್ಟರ್ ನನಗೆ ಈ ರೀತಿ ಮನಸ್ಥಿತಿ ಇದೆ, ಓಕೆನಾ, ಪರವಾಗಿಲ್ವಾ ಅಂತ. ಅವಾಗ ಅವ್ರು ಹೇಳ್ತಾರೆ. ಅದು ಬಿಟ್ಟು ನೀವು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ತೀರಾ, ಇನ್ನೊಂದು ಯಾವುದೋ ಹಾಸ್ಪಿಟ್ಲಲ್ಲಿ ಡೆಲಿವರಿ ಮಾಡಿಸ್ಕೊತೀರಾ, ಹಿಂಗೆಲ್ಲ ಮಾಡಬೇಡಿ. ಕರೆಕ್ಟಾಗಿ ಒಂದೇ ಪ್ಲ್ಯಾನ್ ಮಾಡ್ಕೊಂಡು ಅದರಲ್ಲೇ ಮಾಡ್ಕೊಂಬಂದರೆ ನಿಮಗೆ ಕನ್ಫ್ಯೂಷನ್ಸ್ ಬೇಡದೇ ಇರೋ ಕನ್ಫ್ಯೂಷನ್ಸ್ ನಿಮಗೆ ಬರಲ್ಲ. ಸೊ ಇಷ್ಟು ವಿಷಯ ಹೇಳಬೇಕು ಅಂದ್ಕೊಂಡೆ. ಯಾಕಂದರೆ ತುಂಬ ಜನರಿಗೆ ಈ ವೀಕಲ್ ಮಾಡ್ಬೋದಾ, ಆ ವೀಕಲ್ ಮಾಡ್ಬೋದಾ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈಗ ಕ್ಲಿಯರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬೈ.